ನಮ್ಮ ವಿಶೇಷ ವಾರ್ತೆಗೆ ನಿಮಗೆಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ. ಸೊ ನಿನ್ನೆ ಮೊನ್ನೆ ನ್ಯೂಸ್ನ ನೀವು ನೋಡ್ತಾ ಇರ್ತೀರಾ ಅಂತ ಅನ್ಕೋತೀನಿ. ಡಿ ಬಾಸ್ ಫ್ಯಾನ್ಗೆ, ಕಿಚ್ ಆಫ್ ಫ್ಯಾನ್ಸ್ಗೆ ಎಲ್ಲರಿಗೂ ಸ್ವಲ್ಪ ಏನೋ ವಾರ್ ಅಂತ ನಡೀತಾ ಇದೆ. ಸೊ ನಾನ್ ನಿಮ್ಗೆ ಏನ್ ಹೇಳ್ತೀನಿ ಅನ್ನೋದಾದ್ರೆ, ಸೊ ಗುರುವಾರ ಹೋಗಿ ಮೂವಿನ ನೋಡಿ. ಯಾರ್ ಫ್ಯಾನ್ ಆಗಿದ್ರು ಓಕೆ, ಅದೇನು ತೊಂದರೆ ಆಗಲ್ಲ. ಬಟ್ ಮೂವಿಲಿ ಕುತ್ಕೊಂಡು ಯಾವುದೇ ಕಾರಣಕ್ಕೂ ಮೊಬೈಲ್ ಅಲ್ಲಿ ರೆಕಾರ್ಡ್ ಮಾಡೋದನ್ನ ಮಾಡಬೇಡಿ. ಯಾಕೆ ಅನ್ನೋದಾದ್ರೆ ಈಗ ಪೈರಸಿ ಲಾ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ನಿಮ್ಗೆ ಯಾರು ಯಾವ ಫೋನಿಂದ ಯಾವ ಲೊಕೇಶನ್ ಇಂದ ಮಾಡಿದ್ದಾರೆ ಅಂತ ಕೂಡ ನಿಮ್ಗೆ ಇವತ್ತು ಟ್ರ್ಯಾಪ್ ಮಾಡುವಂತ ಟೆಕ್ನಾಲಜೀಸ್ಗಳಿದೆ. ಬೀಯಿಂಗ್ ಎ ಫ್ಯಾನ್ ಯಾಕೆ ಬೇಕು ನಿಮ್ಗಿದೆಲ್ಲ? ಓಕೆನಾ? ಯಾಕೆನ್ನೋದಾದ್ರೆ ಜೈಲ್ಗೆ ಅಂತ ಹೋದ್ರೆ ನಿಮ್ಮ ಅಪ್ಪ ಅಮ್ಮನೇ ನಿಮ್ಗೆ ಬರ್ತಾರೆ ಹೊರ್ತು ಯಾವ ಬಾಸ್ ಅಂತಾನು ನಿಮ್ಗೆ ಬಂದು ಹೆಲ್ಪ್ ಮಾಡಲ್ಲ. ಸೊ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಯಾವುದೇ ಕಾರಣಕ್ಕೂ ಫೇಕ್ ರಿವ್ಯೂ ಕೊಡೋದು, ಓಕೆ, ಇದನ್ನೆಲ್ಲ ಮಾಡಬೇಡಿ. ಯಾಕಂದ್ರೆ ಇವೆಲ್ಲ ಸುಮ್ಮನೆ ನಿಮ್ಗೆ ಯೂಟ್ಯೂಬ್ ಅಲ್ಲಿ ಬರ್ತಾರೆ, ಫೇಸ್ಬುಕ್ ಅಲ್ಲಿ ಬರ್ತಾರೆ, ಅವ್ರನ್ನ ಇವ್ರು ಬೈಯೋದು, ಇವ್ರು ಅವ್ರನ್ನ ಬೈಯೋದು. ಇಟ್ ವಿಲ್ ಬಿ ನಾಟ್ ಗುಡ್. ಇದನ್ನ ನಾವು ಸಮಾಜಕ್ಕೆ ಒಳ್ಳೆ ಸಂದೇಶ ಅಂತ ನಾವೇನಿದು ತೋರ್ಸಕ್ ಆಗಲ್ಲ. ನಿಮ್ಗೆ ಇಷ್ಟ ಆದ್ರೆ ಹೋಗಿ ಮೂವಿನ ನೋಡಿ, ಇಷ್ಟ ಆಗಿಲ್ವಾ ಆರಾಮೆ ಕಂಫರ್ಟಬಲ್ ಆಗಿ ಮನೇಲಿರಿ. ಬಟ್ ಬ್ಯಾಡ್ ರಿವ್ಯೂ ಬರೆಯೋದು ಫೇಸ್ಬುಕ್ ಅಲ್ಲಿ ಇರ್ಬೋದು, ಅಥವಾ ಇದೇ ಮೂವಿಗೆ ಅಂತಲ್ಲ ಯಾವ ಮೂವಿಗಾದ್ರೂ ಕೂಡ ಇದನ್ನೇ ಹೇಳೋದು. ಥಿಯೇಟರ್ ಹೋಗಿ ಇಂಟ್ರಡಕ್ಷನ್ ನ ರೆಕಾರ್ಡಿಂಗ್ ಮಾಡೋದು, ಮತ್ತೆ ಮಧ್ಯದಲ್ಲಿ ಇರುವಂತ ಸೀನ್ಗಳನ್ನ ರೆಕಾರ್ಡ್ ಮಾಡೋದು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈಗ ತುಂಬಾನೇ ಸ್ಟ್ರಿಕ್ಟ್ ಆಗಿದೆ ಪರಸಿಲ. ಸೊ ದಯವಿಟ್ಟು ಹುಷಾರಾಗಿ ಮೂವಿನ ಆಸ್ ಎ ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ.